ನಮಸ್ಕಾರ ಟಿವಿ 2ಗೆ ಸ್ವಾಗತ. ನಾನು ನಮ್ಮ ಪಕ್ಷದ ನಾಯಕರು ಎಲ್ಲರ ಒಂದು ಶ್ರಮದಿಂದ ನಮ್ಮ ರೈತ ಬಾಂಧವರು ಎಸ್ಪೆಷಲಿ ನಮ್ಮ ಆಪ್ಕಾಮ್ಸ್ನ ರೈತ ಬಾಂಧವರ ಒಂದು ವಿಶ್ವಾಸ ನಮ್ಮ ಮೇಲೆ ಇಟ್ಟಿರೋ ಒಂದು ಪ್ರೀತಿ ವಿಶ್ವಾಸದಲ್ಲಿ ಗೆಲ್ತೀವಿ ಅನ್ನೋದು 100% ನಮ್ಗಿತ್ತು. ಸರ್, ಈ ಬಾರಿ ಏನೆಲ್ಲ ಒಂದು ನಾನು ಅಧ್ಯಕ್ಷರಾಗಿ ಸುಮಾರು ಈ ಸಂಸ್ಥೆಗೆ ಒಂದು ಸರ್ವಿಸ್ ಕೊಟ್ಟಿದ್ದೀನಿ. ಈಗಲೂ ಮುಂದಕ್ಕೂ ಸರ್ಕಾರದ ಜೊತೆ ಹೋರಾಟ ಮಾಡಿ ಅವ್ರನ್ನೆಲ್ಲ ಕನ್ವಿನೆನ್ಸ್ ಮಾಡಿ ಈ ಸಂಸ್ಥೆ 5 ಜಿಲ್ಲೆ ರೈತರಿಗೆ ಉಳಿಬೇಕು. ಇವತ್ತು ಸಂಸ್ಥೆ ಒಂದು ಒಳ್ಳೆ ಉನ್ನತವಾದ ಸ್ಥಾನಕ್ಕೆ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗಿದೆ. ಸರ್ಕಾರಗಳು ಸಹಾಯ ಮಾಡಬೇಕು. ಆಲ್ರೆಡಿ ಸಿದ್ದರಾಮಯ್ಯನವರು ಕೆಲವು ಸಾರಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ, ಸಾಲನೂ ಕೊಟ್ಟಿದ್ದಾರೆ. ಮುಂದೆ ನಾವು ಇನ್ನೂ ಹೆಚ್ಚಿಗೆ ಈ ಸಂಸ್ಥೆ ಉಳಿಯೋದಕ್ಕೋಸ್ಕರ ಶ್ರಮ ವಹಿಸ್ತೀವಿ ಅಂತ ಈ ಮೂಲಕ ನಮ್ಮ ರೈತರ ಒಂದು ನಮ್ಮ ಮೇಲೆ ಏನು ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ ಆ ಒಂದು ಇದನ್ನ ನಾವು ಒಳ್ಳೆ ಉಳಿಸ್ಬೇಕು, ಒಳ್ಳೆ ಯೋಜನೆಗಳು ತರಬೇಕು. ಇನ್ನು ಬೆಂಗಳೂರಲ್ಲಿ ಯಥೇಚ್ಛವಾಗಿ ಆಪ್ಕಾಮ್ಸ್ ಬೆಳಿಬೇಕು ಅಂತ ನಾನು ಈ ವಾಹಿನಿ ಮೂಲಕ ನಮ್ಮಲ್ಲಿ ಹೇಳ್ತಾ ಇದ್ದೀನಿ. ನಮಗೆ ಒಂದು ಮರಿಗೌಡರು ಕಟ್ಟಿರುವಂತ ಸಂಸ್ಥೆ, ನಾನು ಒಂದು ಅಧ್ಯಕ್ಷನಾಗಿ ಇಲ್ಲಿ ಸೇವೆ ಮಾಡೋದಕ್ಕೆ ಅವಕಾಶ ಸಿಕ್ತು. ನಾನು ಒಂದು ನನ್ನ ಸಣ್ಣ ಅಳಿಲ್ ಸೇವೆ ಮಾಡಿದ್ದೀನಿ ಈ ಸಂಸ್ಥೆಗೆ, ಮುಂದೂ ಮಾಡ್ತೀವಿ. ನಿರ್ದೇಶಕರಾಗಿದ್ದೇನೂ ಮಾಡ್ತೀನಿ. ನಮ್ಮ ಒಂದು ನಾಯಕರು ಎಲ್ಲ ತುಂಬಾ ಶ್ರಮ ಬಿದ್ದು ನಮ್ಗೆ ಒಳ್ಳೆ ಒಂದು ಬಹುಮತದಿಂದ ಗೆಲ್ಸ್ಕೊಟ್ಟಿದ್ರೆ ವಾಹಿನಿ ಮುಖಾಂತರ ನಮ್ಮ ಎಲ್ಲ ಆನೇಕಲ್ ತಾಲೂಕು, ಬೆಂಗಳೂರು ನಗರ ಜಿಲ್ಲೆ ರೈತ ಬಾಂಧವರಿಗೂ ನಮ್ಮ ನಾಯಕರಿಗೂ ಎಲ್ಲಾರ್ಗು ಕೃತಜ್ಞತೆ ಸಲ್ಲಿಸ್ತೀನಿ. ನಮ್ಮ ಮಂಡಲ ಅಧ್ಯಕ್ಷರು ಬಂದಿದ್ದಾರೆ, ಎಲ್ಲ ರೈತ ಬಾಂಧವರು, ನಮ್ಮ ಬೆಂಗಳೂರು ನಗರ ಜಿಲ್ಲೆ ರೈತರು ಕುಟುಂಬದ ಎಲ್ಲಾ ಸದಸ್ಯರು ಬಂದಿದ್ದಾರೆ. ಎಲ್ರಿಗೂ ವಾಹಿನಿ ಮುಖಾಂತರ ಕೃತಜ್ಞತೆ. ಸುಮಾರು 20 ವರ್ಷದಿಂದ ಅವರು ಆಡಳಿತ ಮಂಡಳಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರ ಅವಧಿಯಲ್ಲಿ ಈಗಾಗಲೇ ಅಭಿವೃದ್ಧಿ ಕೆಲಸನ ಮತ್ತೆ ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ. ಅವರು ರೈತರಿಗೆ ಅನುಕೂಲವಾಗುವಂತ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ. ಮತ್ತೆ ಅದೇ ರೀತಿ ಅಭಿವೃದ್ಧಿಗೆ ಸಹಿತ ಇಲ್ಲೇನು ಲೋಕಲ್ ಕೆಲಸಗಳಿದೆ, ನಮ್ಮ ಶಾಸಕರನ್ನ ಸ್ಥಳೀಯ ರಾಜಕೀಯ ನಾಯಕರನ್ನು ಹಿಡ್ಕೊಂಡು ಅವ್ರು ತುಂಬ ಕೆಲಸಗಳನ್ನು ಮಾಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಂದಿನ 5 ವರ್ಷಗಳಲ್ಲಿ ಅವರು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಆನೇಕಲ್ ತಾಲೂಕಿನ ಎಲ್ಲ ನಮ್ಮ ಬಿಜೆಪಿಯ ಕಾರ್ಯಕರ್ತರ ಬಗ್ಗೆ, ನಾಯಕರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವರ ಗೆಲುವಿಗೆ ಶ್ರಮಿಸಿರ್ತಕ್ಕಂಥ ಏನು ಇವತ್ತು ಬಂದು 110 ಜನ ಓಟ್ ಹಾಕಿದ್ದಾರೆ ಅವರೆಲ್ಲರಿಗೂ ನಾನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.